ಒಂದೊಂದ್ಸಲ ಏನಾಗುತ್ತೆ ಅಂದರೆ ಅಪ್ಡೇಟ್ಸ್ಗೆ ತುಂಬ ಕಾಯ್ತಾ ಇರ್ತೀವಿ. ಕೆಲವೊಂದು ಟೈಮಲ್ಲಿ ಏನೋ ಚಿಕ್ಕದಾಗಿ ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿರುತ್ತೆ, ಎಷ್ಟೋ ಜನ ಅದನ್ನು ನೋಡಿರಲ್ಲ. ಏನಾಗುತ್ತೆ, ಈಗ ಸದ್ಯದ ಸೋಷಿಯಲ್ ಮೀಡಿಯಾ ಹಾವಳಿಯಲ್ಲಿ ಏನೇ ಅಪ್ಡೇಟ್ ಬಂದರೂ, ಸಿನಿಮಾದ ಏನೇ ಇನ್ಫಾರ್ಮೇಷನ್ ಇದ್ದರೂ ಅದನ್ನು ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ. ಸೊ ಪೇಪರ್ ಓದೋದು, ಸೊ ಇದೆಲ್ಲ ತುಂಬ ಕಡಿಮೆ ಆಗಿದೆ. ಸೊ ಇವತ್ತಿನ ಒಂದು BRB ಅಪ್ಡೇಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಿಜವಾಗ್ಲೂ ಅಭಿಮಾನಿಗಳಿಗೆ ಖುಷಿ ಅಂತೂ ಕೊಡುತ್ತೆ. ಸೊ ಏನಪ್ಪ ಈ ಅಪ್ಡೇಟು, ಏನು ಕತೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ತಡ ಮಾಡೋಕ್ಕೋಗಲ್ಲ. ಸೊ ವಿಡಿಯೋನ ಬೇಗ ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮೊದಲೇದಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇರ್ತೀರ. ನನ್ನ ಪ್ರತಿಯೊಂದು ವೀಡಿಯೋದಲ್ಲೂ 2 ರಿಂದ 3 ಕಮೆಂಟು BRB ಸಿನಿಮಾದ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ಕೊಡಿ, ಏನಾದರೂ ಹೇಳಿ ಬ್ರದರ್ ಅಂತ. ಕೆಲವೊಬ್ರು ಕೂಡ ಹಾಕ್ತಾರೆ, ಏನು ಬ್ರದರ್ ಅಪ್ಡೇಟು, ಏನು ಇಲ್ವಾ, ಏನು ಕತೆ, ಯಾಕೆ ಏನು ಅಂತ ಕೇಳ್ತಾ ಇರ್ತೀರಾ. ಆ್ಯಂಡ್ ಏನಾದರೂ ಒಂದು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಚಿಕ್ಕದಾಗಿ ಸಿಕ್ಕರೂ ಕೂಡ ಒಂದು ವಿಡಿಯೋ ಮಾಡಿ ಅಂತ ಒಬ್ಬರು ಕೇಳ್ತಾರೆ. ಸೊ ಇದನ್ನೆಲ್ಲ ನೋಡೋದಾಯಿತು ಅಂದರೆ ಎಷ್ಟರ ಮಟ್ಟಿಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿದೆ BRBಗೆ ಆಫ್ಟರ್ ಮ್ಯಾಕ್ಸ್ ಆದ ಮೇಲೆ ಅಂದರೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ತಂದಿರುವಂಥ ಒಂದು ಅಪ್ಡೇಟ್ ಏನು ಅಂತಂದರೆ, ಸೊ ತುಂಬ ಜನ ನಾನು ಆಗಲೇ ಹೇಳಿದಾಗೇ ಈ ಸದ್ಯದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಯಾರೂ ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸಲ್ಲ. ಅಂದರೆ ಪೇಪರ್ ಓದೋಂಥದ್ದು ತುಂಬ ಕಡಿಮೆ ಆಗಿರುವಂಥ ಒಂದು ದಿನ ಇದು. ಸೊ ಒಂದು ಆರ್ಟಿಕಲಲ್ಲಿ ಬಂದಿರುವಂಥ ವಿಚಾರ ಏನಂತಂದರೆ, ಸಿನಿಮಾದ ಒಂದು ಶೂಟಿಂಗ್ ಬಗ್ಗೆ ಒಂದು ಕಂಪ್ಲೀಟ್ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಯಿತು ಈ ಆರ್ಟಿಕಲ್ ಓದಿದಾಗ. ಸೊ ಅದು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಎಷ್ಟೋ ಜನ ಪೇಪರ್ಗಳನ್ನು ಓದೋದಿಲ್ಲ, ಯಾರಿಗೂ ಕೂಡ ರೀಚ್ ಆಗಿರೋದಿಲ್ಲ. ಸೊ ಈ ಮುಖಾಂತರವಾಗಿ ಈ ಒಂದು ಚಿಕ್ಕದಾಗಿರುವಂಥ ಒಂದು ಇನ್ಫಾರ್ಮೇಷನ್ ನಿಮ್ಗೆ ರೀಚ್ ಆಗಲಿ ಅಂತ. ಏನಪ್ಪ ಅಂತಂದರೆ, ಸಿನಿಮಾದ ಒಂದು ಶೂಟಿಂಗ್ ಏನಿದೆ ಇದೇ ಮಾರ್ಚ್ 3ನೇ ವಾರ ಅಂದರೆ ಕೊನೆ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಸರ್ ಸದ್ಯಕ್ಕೆ ಈಗ ಕ್ರಿಕೆಟಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಈ ಕ್ರಿಕೆಟ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಸ್ಟೆಪ್ಪು BRBಗೆ ಫುಲ್ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು. ಸೊ ಅದ್ರ ಜೊತೆಗೇ ಸಿನಿಮಾ ಬಂದು ಒಂದು 70% ಅಂದರೆ 70% ಸೆಟಲ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಅನೂಪ್ ಭಂಡಾರಿ ಸರ್ ಅವರು ಒಂದು ಗ್ರೀನ್ ಮ್ಯಾಟ್ಸ್ ಇರುವಂಥ ಒಂದು ಸ್ಟುಡಿಯೋದಲ್ಲಿ ಒಂದು ಫೋಟೋನ ಬಿಟ್ಟಿದ್ರು. ಸೊ 70% ಸಿನಿಮಾ ಗ್ರೀನ್ ಮ್ಯಾಟಲ್ಲಿ ನಡೆಯುತ್ತೆ, ಓನ್ಲಿ ಸ್ಟುಡಿಯೋದಲ್ಲೇ ಶೂಟ್ ಆಗುತ್ತೆ. 70% ಸಿನಿಮಾ ಅಲ್ಲೇ ಶೂಟ್ ಆಗುತ್ತಂತೆ. ಆ್ಯಂಡ್ ಇನ್ನೂ 30% ಸಿನಿಮಾ ಔಟ್ಡೋರ್ ಶೂಟ್ ಮಾಡ್ತಾರಂತೆ. ಸೊ ಈ ಇನ್ಫಾರ್ಮೇಷನ್ ಅಫಿಷಿಯಲ್ ಆಗಿ ಬಂದಿರುವಂಥದ್ದು. ಆ್ಯಂಡ್ ಶೂಟಿಂಗ್ ಬಗ್ಗೆ ಆಗಲೇ ಹೇಳಿದಾಗೆ ಮಾರ್ಚ್ 3ನೇ ವಾರ ಅಂದರೆ ಕೊನೆ ವೀಕೆಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು. ಸೊ ಫೈನಲ್ ಆಗಿ ಹೇಳಬೇಕು ಅಂತಂದರೆ, ಈ ಒಂದು ಅಪ್ಡೇಟ್ ಒಂದು ರೀತಿಯಲ್ಲಿ ಖುಷಿ ಕೊಟ್ಟಿದೆ. ಒಂದು ಟೀಮ್ ಕಡೆಯಿಂದ ಬರದೇ ಇದ್ರೂ ಕೂಡ ಒಂದು ಆರ್ಟಿಕಲ್ ಕಡೆಯಿಂದ ನೋಡಿದಾಗ ಒಂದು ಖುಷಿ ಆಯಿತು. ಸೊ ಈ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಆ್ಯಂಡ್ ಫೈನಲಿ BRBಗೆ ಎಲ್ಲರೂ ಕೂಡ ವೇಟಿಂಗಲ್ಲಿ ಇದ್ದೀವಿ. ಆ್ಯಂಡ್ ಮ್ಯಾಕ್ಸ್ ಸಿನಿಮಾ ಆಫ್ಟರ್ ಒಂದು ಬ್ಲಾಕ್ ಬಾಸ್ಟರ್ ಮ್ಯಾಕ್ಸಿಮಮ್ ಮಾಸ್ ಇಟ್ಟಾದ ಮೇಲೆ ಸೊ BRBಗಂತೂ ತುಂಬಾ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿರುವಂಥದ್ದು. ಸೊ ಈ ಒಂದು ವಿಚಾರ ಖುಷಿ ಕೊಡ್ತು. ಚಿಕ್ಕದಾಗಿದ್ರೂ ಕೂಡ ಖುಷಿ ಕೊಟ್ಟಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಮಾರ್ಚ್ ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತಂತೆ ಶೂಟಿಂಗು. ಆ್ಯಂಡ್ ಅದ್ರ ಜೊತೆಗೇ 70% ಶೂಟಿಂಗ್ ಬಂದ್ಬಿಟ್ಟು ಸೆಟ್ಟಲ್ಲೇ ಆಗುತ್ತಂತೆ. ಸೊ ಈ ಸೆಟ್ಟನ್ನು ನೈಸ್ ರೋಡಲ್ಲೇನೋ ಬಿಲ್ಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಸೊ ಈ ಎಲ್ಲ ಒಂದು ಟೋಟಲ್ ಅಪ್ಡೇಟ್ಸ್ಗಳು ನೋಡ್ತಾ ಇದ್ರೆ ತುಂಬ ಒಂದು ಖುಷಿ ತರ್ತಿರುವಂಥ ವಿಚಾರ. ಮಾರ್ಚಿಂದ ಶೂಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಶೂಟಿಂಗ್ ಅಪ್ಡೇಟ್ ಒಂದು ಕಡೆ ಆಯಿತು ಅಂದರೆ, ಸೊ ಶೂಟಿಂಗ್ನ ಪ್ರೋಸೆಸ್ ಹೇಗಿರುತ್ತೆ ಅನ್ನೋ ಕೂಡ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. 70% ಸ್ಟುಡಿಯೋದಲ್ಲೇ ಒಂದು ಸೆಟ್ಟಲ್ಲೇ ಆಗುವಂಥದ್ದು, ಕಂಪ್ಲೀಟ್ ಒಂದು ವಿಜುವಲ್ಸು, ಒಂದು VFX ಮತ್ತು CG ವರ್ಕ್ಸ್ಗಳು. ಸೊ ಈ ಮುಖಾಂತರವಾಗಿ ಒಂದು ಸಿನಿಮಾ ಹೊರಗೆ ಬರುತ್ತೆ ಇದು. ಸೊ ಇನ್ನು 30% ಹೊರಗಡೆ ಎಲ್ಲಾದರೂ ಶೂಟ್ ಮಾಡ್ಕೊಂಬರಬಹುದು ಅನ್ನೋ ಒಂದು ಮಾಹಿತಿ ದೊರಕಿರುವಂಥದ್ದು. ಸೊ ಫೈನಲ್ ಆಗಿ ಇದು ಇವತ್ತಿನ ಒಂದು BRB ಒಂದು ಚಿಕ್ಕ ಒಂದು ಪುಟ್ಟ ಅಪ್ಡೇಟ್ ಆಗಿತ್ತು. ಆ್ಯಂಡ್ ಐ ಥಿಂಕ್ ಅಂದ್ಕೊಳ್ತೀನಿ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರ ಕಾಮೆಂಟ್ ಸೆಕ್ಷನಲ್ಲಿ BRB ಬಗ್ಗೆ ಏನಾದರೂ ಹೇಳಿ ಅಂತ. ಸೊ ಏನಾದರೂ ಈ ರೀತಿ ಚಿಕ್ಕ ಪುಟ್ಟ ಒಂದು ಸಿಕ್ತು ಅಂದರೂ ಕೂಡ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ನಿಮಗೆ ರೀಚ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಓವರಾಲ್ ಆಗಿ BRBಗೆ ವೇಟಿಂಗು. ಆ್ಯಂಡ್ ನೀವು ಕೂಡ BRBಗೆ ವೇಟಿಂಗ್ ಮಾಡ್ತಾ ಇದ್ದರೆ ಸೊ ಕಾಮೆಂಟ್ ಸೆಕ್ಷನಲ್ಲಿ BRB ಅಂತ ವೇಟಿಂಗ್ ಅಂತ ಒಂದು ಕಾಮೆಂಟ್ ಮಾಡಿ ಒಂದು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಓವರಾಲ್ ಆಗಿ BRB ಅಪ್ಡೇಟ್, ಶೂಟಿಂಗ್ ಮತ್ತು ಒಂದು ಶೂಟಿಂಗ್ ಪ್ರೋಸೆಸ್ ಹೇಗಿರುತ್ತೆ ಅಂತ. ಸೊ ನಿಮಗೇನಾದರೂ ಎಕ್ಸ್ಟ್ರಾ ಅಡಿಷ್ನಲ್ ಇನ್ಫಾರ್ಮೇಷನ್ ನಮಗೇನಾದ್ರು ಗೊತ್ತಿದ್ದರೆ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಆದಷ್ಟು ಬೇಗ BRB ಟೀಮ್ ಕಡೆಯಿಂದನೂ ಒಂದು ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಏನಾದರೂ ಬರಲಿ ಅಂತ ಕೇಳ್ಕೊಳ್ತಾ ಸೊ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನನಗೆ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.